ಜಮೀನು ಸರ್ 7 ಎಕರೆಯಲ್ಲಿ ನಾನು ಪೂರ್ತಿ ತೋಟಗಾರಿಕೆ ಬೆಳೆನೇ ಆಯ್ತು ಸರ್. ಅದೇ ಹೂವಿನ ಬೆಳೆಗಳೇನೆ 2 ಎಕರೆ ಹತ್ತಿದೆ. ಆಲ್ರೆಡಿ ಹತ್ತಿ ಹಾಕಿದೆ ಸರ್. ಹತ್ತಿ ಒಣಗಿ 3-4 ಸಲ ಹಾಕಿನಿ ಸರ್. ಹತ್ತಿ ಏನೂ ಇಲ್ಲ. 4 ಬೋರ್ಲ್ದಾಗ 2 ಬೋರ್ಲ್ ಚಾಲು ಇಲ್ಲ ಸರ್. ಅದು ಒಂದೇ ಚಾಲು ಆಗಿದೆ. 1 ಇಂಚ್ ನೀರಿದೆ ಸರ್. ಅದರಲ್ಲಿ ಸ್ವಲ್ಪ ನಾವು ಅದೊಂದು ಅರ್ಧ ತಾಸು ನಡೀತೆ. ಅದರ ಕರೆಂಟಿನ ಸಮಸ್ಯೆ ಭಾಳ ಆಗಿದೆ ಸರ್. ಯಾವ ಹೊಲದಾಗ ಹೂವನೇ ಸರ್ ಸುಗಂಧರಾಜ ಇದೆ, ಗುಲಾಬಿ ಇದೆ ಮತ್ತು ಗಲಾಟೆ ಇದೆ ಸರ್. ಗಲಾಟೆ 2 ಎಕರೆ ಇದೆ, ಗುಲಾಬಿ 1 ಎಕರೆ ಇದೆ ಸರ್, ಮತ್ತು ಸುಗಂಧರಾಜ 1 ಎಕರೆ ಇದೆ ಸರ್. ಅದು ಸುಗಂಧರಾಜ ಎಷ್ಟು ಸಂಪಾದನೆ ಮಾಡ್ತೀರಿ ಡೈಲಿ 5,000 ಇದೆ ಸರ್. 5,000 ಪ್ರಕಾರ ನಮಗೆ ಒಂದು ರೂಪಾಯಿ ಬರ್ತಾ ಇಲ್ಲ ಸರ್. ನೆಲದಾಗ ನೀರೇ ಇಲ್ಲ ಸರ್. ನೆಲದಾಗ ಬಿಡಬೇಟಿಗೆ ನೀರು ಬೋರ್ಲ್ ಬತ್ತಿ ಹೋಗ್ಯ ಸರ್, ಮೊಣಗ್ಲಕತ್ತವ. ಅದಕ್ಕೆ ಸರ್ಕಾರವೇ ಕಾರಣ ಇದಕ್ಕೆ. ನಾವು ಯಾಕಂದ್ರೆ ಬತ್ತಿ ಈಗ ಗುಳೆ ಎತ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ ಸರ್. ಯಾಕಂದ್ರೆ ಭೂಮಿಗೆ ನಾವು ಗುಳೆ ಎತ್ಕೊಂಡು ಹೋಗಿ ನಮ್ಮ ಮೊದಲಿಂದ ಮಾಡಿಲ್ಲ ಸರ್. ನಾವು ಹಿರಿಯಲ್ಲಿಂದ ನಾವು ಗುಳೆ ಎತ್ಕೊಂಡು ಹೋಗಿಲ್ಲ ಸರ್. ಈಗ ಅದಕ್ಕೆ ಏನು ಆಸೆ ಮಾಡಿ ನಾವು, ಯಾಕಂದ್ರೆ ನಾವು ಮನೆಯಾಗ ಸ್ಕೂಲಿಗೆ ಕಳ್ಸಂದ್ರೆ ಸ್ಕೂಲಿಗೆ ಹೋಗಿಲ್ಲ ಸರ್. ಯಾಕಂದ್ರೆ ಇದನ್ನೇ ಜೀವನ ಮಾಡ್ಕೊಂಡು ನಾವು ಇದನ್ನೇ ಬದುಕಬೇಕಂತ ನಾವು ಇದಕ್ಕೆ ಬಂದಿವಿ. ಯಾಕಂದ್ರೆ ಏನೇನು ಮಾಡಿ ಇಲ್ಲೇ ಏನೋ ಭೂಮಿ ಶ್ರಾವಣದಾಗ ಸರ್ ಡೈಲಿ 10,000 ಬರ್ತಿತ್ತು ಸರ್. ಶ್ರಾವಣ ಮಾಸನೇ ಕೈ ಕೊಟ್ಟಿದ್ದು ಸರ್. ಈಗ ಅದು ಮುಂದಿನ ಪರಿಹಾರ ಎಕರೆಗೆ 50,000 ಕೊಡ್ಬೇಕಂತ ಸರ್ಕಾರಕ್ಕೆ ಆದ್ಯತೆ ಕೊಡ್ತೀವಿ ಸರ್ ನಾವು.